ನಮ್ಮ ಇಡೀ ಟೆಕ್ನಿಷಿಯನ್ ಎಲ್ಲರ ಬಗ್ಗೆ ಹೇಳಬೇಕು. ನಮ್ಮ ಹುಡುಗ ನಿಮ್ಗೊಂದು ವಿಷಯ ಹೇಳಬೇಕು ಆ್ಯಕ್ಚುಲಿ ತುಂಬ ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನ ಆ್ಯಕ್ಚುಲಿ ನಾವಿಬ್ರು ಪ್ರಾಮಿಸ್ ಮಾಡಿ ಹೇಳ್ತೀವಿ. ನಾವು ಇದನ್ನ ಏನೋ ಗಿಮಿಕ್ಸಿಗೆ ಅಥವಾ ಬೇಕು ಅಂತ ಮಾಡಿಸಿದ್ದಲ್ಲ, ನಮ್ಮಿಬ್ರಿಗೂ ಕೂಡ ಶಾಕ್ ಆಯಿತು. ಅದು ಏನು ಅಂತ ವಿಜಯ್ ಹೇಳ್ತಾನೆ ನೋಡಿ. ಇದು ಆ್ಯಕ್ಚುಲಿ ರಕ್ಷ ಹೇಳ್ದಂಗೆ ನೋ ಗಿಮಿಕ್. ಪಾಪ ಇಲ್ಲೇ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ. ಇವನು ನಮ್ಮ ನನಗೆ ಪರ್ಸ್ನಲ್ ಕಂಪ್ನಿ ಪರ್ಸ್ನಲ್ಲು. ಇವನ ಒಂದು ಏನಂತಾರೆ ಹಾರ್ಡ್ ವರ್ಕು, ಲವ್ ಫಾರ್ ದೃಷ್ಟಿ ಬಟ್ಟು ಇಲ್ಲಿ ನೋಡಿ, ಇಲ್ಲಿ ಹಾಕಿ ಸರ್ ಒಂದು ಝೂಮ್ ಇಲ್ಲಿಗೆ. ಅದು ಫಸ್ಟ್ ಸ್ಕೆಡ್ಯೂಲ್, ಇನ್ನೂ ರಿಲೀಸೇ ಆಗಿಲ್ಲ ಶೋ. ಥ್ಯಾಂಕ್ಸ್ ಕಣ. ಬಟ್ ದಿಸ್ ಇಸ್ ನಾಟ್ ಸಮ್ ಕೈಂಡ್ ಆಫ್ ಗಿಮಿಕ್. ಅಂದರೆ ಅದು ತೋರಿಸುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರಾಜೆಕ್ಟ್ ಮೇಲೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು, ಫ್ರಮ್ ನಮ್ಮ ಅಪಿ ಸರ್, ಒನ್ ಆಫ್ ಮೈ ಫೇವ್ರೇಟ್ ಆರ್ಟಿಸ್ಟ್. ಅವ್ರು ಒಂದು ಫ್ರೇಮು ಸುಮ್ಮನೆ ಇರಲ್ಲ, ತಿಂದು ಹಾಕ್ಬಿಡ್ತಾರೆ. ಅವ್ರ ಪಕ್ಕ ಆ್ಯಕ್ಟ್ ಮಾಡೋದೇ ಕಷ್ಟನೇ. ಆ್ಯಂಡ್ ಅವ್ರ ಜೊತೆ ಮ್ಯಾಮ್ ಇಸ್ ಕಮಿಂಗ್ ಬ್ಯಾಕ್ ಅಲ್ವ, ಒಂಥರ ನಿಮ್ಮ ಒಂದು ತುಂಬ 14 years ಆಗಿ ಮ್ಯಾಮ್ದು ಒಂದು ಕಮ್ ಬ್ಯಾಕು. ಮೇಜರ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಸೀರಿಯಲ್ ಓಪನಿಂಗ್ ಅವರೇ ನಿಲ್ಲಿಸೋದು. ಆ್ಯಂಡ್ ಎಲ್ಲರ ಬಗ್ಗೆ ಮ್ಯಾಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡುತ್ತೆ. ದೀಪಶ್ರೀ ಮ್ಯಾಮ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆ್ಯಕ್ಚುಲಿ ಇದನ್ನ ಒಪ್ಪಿ ಬಂದಿದ್ದಾರೆ. ಆ್ಯಂಡ್ ವಾಟ್ ಎಲ್ಸ್ ಟು ಸೇ, ಎಲ್ಲ ಆರ್ಟಿಸ್ಟ್ ಬಗ್ಗೆ ನಾನು ಸರ್ ಪರ್ಫಾರ್ಮೆನ್ಸ್ ನೀವು ನೋಡಿಲ್ಲ. ಕಮಿಂಗ್ ಎಪಿಸೋಡ್ಸಲ್ಲಿ ಫೆಂಟ್ಯಾಸ್ಟಿಕ್ ಆಗಿದೆ. ನೀವು ಆ ಎಪಿಸೋಡ್ಸ್ ನೋಡಿದ್ಮೇಲೆ ನೀವು ಸುಮ್ಮನೆ ಕೂತಿರಲ್ಲ, ಹೆಂಗೆ ಏನೋ ಒಂದು ನೋಡ್ಯಕ್ಕೆ ಬರ್ತೀರ ಅವ್ರಿಗೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಫಸ್ಟ್ ಸಿಸ್ಟರ್ ತನ್ಮಯ ಅವರು, ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ನಮ್ಮ ದೃಷ್ಟಿ ಬಟ್ಟಿಗೆ. ನಾನು ಆ್ಯಕ್ಚುಲಿ ಅವ್ರ ಆಡಿಷನ್ ನೋಡಿದಾಗ ನಾನು ಮ್ಯಾಮ್ ಕೇಳಿದೆ, ಅನುಷಾ ಮ್ಯಾಮ್ಗೆ, ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗತ್ತಾ, ನೋಡೋಕ್ಕೆ ಹಿಂಗಿದ್ದಾರೆ ಅಂತ. ಬಟ್ ಮೇಕಪ್ ಹಾಕ್ಕೊಂಡು ಬಂದು ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ಮಾಡುವಾಗ ಗೊತ್ತಾಯಿತು, ಶಿ ಇಸ್ ಅ ಫೆಂಟ್ಯಾಬ್ಯುಲಸ್ ಪರ್ಫಾರ್ಮರ್. ಬಹಳ ಮುಖ್ಯ ಆಗುತ್ತೆ ಪರ್ಫಾರ್ಮೆನ್ಸ್, ಯಾಕಂದರೆ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗೋದು. ಥ್ಯಾಂಕ್ ಯು ಸೋ ಮಚ್ ತನ್ಮಯ ಅವರೇ. ಆ್ಯಂಡ್ ನಮ್ಮ ತಂಗಿ ಮೋನಿಕಾ ಅವರು ತುಂಬ ಕ್ಯೂಟ್, ಸ್ವೀಟ್ ಆ್ಯಂಡ್ ಒಂದು ವೆರಿ ಎಂತಾರೆ ಅವರ ಡೆಬ್ಯೂ ಶೋ ಇದು, ಫಸ್ಟ್ ಶೋ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಿಶೋರ್ ಸರ್, ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ರದ್ದು. ಇನ್ಫ್ಯಾಕ್ಟ್ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ, ವೆರಿ ಒಂಥರ ನಮ್ಮ ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ ಟಾಂಟ್ ಕೊಡುವಂಥ ಕ್ಯಾರೆಕ್ಟರು ನಮ್ಮ ಕಿಶೋರ್ ಸರ್. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಇನ್ನೊಂದು ಅಕ್ಕ ಹೇಮಕ್ಕ ಅವರು, ಆಲ್ ಬ್ಯೂಟಿಫುಲ್ ಪರ್ಫಾರ್ಮರ್ಸ್ ಇದ್ದಾರೆ ನಮ್ಮ ಜೊತೆಗೆ. ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಕಮ್ಮಿಂಗ್ ಟು ದತ್ತಾಬಾಯಿಗೆ ಇವರಿಬ್ಬರು ಇಲ್ಲದೆ ದತ್ತಾಬಾಯಿ ಇಲ್ಲ. ಒಬ್ಬರು ಸೈಲೆಂಟ್ ಟಾಮಿ, ನಮ್ಮ ರವಿಚಂದ್ರ. ದತ್ತಾಬಾಯಿಗಿಂತ ಜಾಸ್ತಿ ಬಿಲ್ಡಪ್ ನಮ್ಮ ಟಾಮಿಗೆ ಸಿಗೋದು. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಫೆಂಟ್ಯಾಸ್ಟಿಕ್ ಕಾಮಿಡಿಯನ್. ಟೈಮಿಂಗ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಪಕ್ಕ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಜರಂಗಿ, ಮುಂದಿನ ಫ್ಯೂ ಎಪಿಸೋಡ್ಸಲ್ಲಿ ಅವರ ಪಾತ್ರ ತುಂಬ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ. ಆ್ಯಂಡ್ ದತ್ತಾಬಾಯಿಗೆ ರೈಟ್ ಹ್ಯಾಂಡ್ ಅಲ್ಲ, ದತ್ತಾಬಾಯಿ ಬ್ರದರ್ ಅಂತಲೇ ಹೇಳ್ಬೋದು ಆ ಸೀರಿಯಲಲ್ಲಿ. ಸೊ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಲುಕಿಂಗ್. ಇನ್ಫ್ಯಾಕ್ಟ್ ಅವರು ಕೂಡ ಹೀರೋನೇ. ಆ್ಯಂಡ್ ಈ ಪಾತ್ರನ ಪ್ರೀತಿಯಿಂದ ಒಪ್ಕೊಂಡು ಮಾಡಿದ್ದಕ್ಕೆ ಅವರು ಕೂಡ ಥ್ಯಾಂಕ್ಸ್. ಆ್ಯಂಡ್ ಫೈನಲಿ ಕಮಿಂಗ್ ಟು ನಮ್ಮ ಹೀರೋಯಿನ್ ಬಾಮ್ಮ ಅರ್ಪಿತಾ ಅವರು. ಇದು ಅವರ ಫಸ್ಟ್ ಶೋ, ಡೆಬ್ಯೂಟಾಂಟ್. ಫಸ್ಟ್ ಶೋ ನನಗೆ ನೆನಪಿದೆ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೆ ಅಂತ. JD ಸರ್ ಗೊತ್ತಲ್ಲ ಸರ್, ತುಂಬ ಡಿಫಿಕಲ್ಟ್ ಆಗುತ್ತೆ, ತುಂಬ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ಆ್ಯಂಡ್ ಒಂದು ವಿಷಯ ಹೇಳಬೇಕು, ಈ ಮೇಕಪ್ ಹಾಕಬೇಕಂದ್ರೆ ಎಷ್ಟು ಅವರ್ ಅದರಿಂದ ಕೆಲಸ ಆಗುತ್ತೆ. ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಭಾಳ ಕೆಲಸ ಆಗುತ್ತೆ.
ಆ್ಯಂಡ್ ಅದೊಂದೇ ಅಲ್ಲ, ಮೇಕಪ್ ಹಾಕಬೇಕು, ಮೇಕಪ್ ತೆಗಿಬೇಕು, ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ 2 hours ಆಫ್ ಮೇಕಪ್. ತುಂಬ ಕಷ್ಟ. ಇದು ಸಿನಿಮಾಲ್ ಮಾಡ್ಬೋದು ಆ್ಯಕ್ಚುಲಿ, ಸಿನಿಮಾಲ್ ಮಾಡ್ಬೋದು, ಯಾಕಂದರೆ ಇಟ್ಸ್ ಲಿಮಿಟೆಡ್ ಟೈಮ್. ಬಟ್ ಟಿ ವಿಲಿ ಗೊತ್ತಲ್ಲ, ವರ್ಷಾನುಗಟ್ಟಲೆ ಹೋಗುತ್ತೆ. ಇಟ್ಸ್ ಇಸ್ ನಾಟ್ ಅಟ್ ಆಲ್ ಈಸಿ, ಸೀರಿಯಸ್ಲಿ. ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಇದು ಹರ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ, ವೆರಿ ನೈಸ್. ಅಂದರೆ ಇದು ದೃಷ್ಟಿ ಭಟ್ಟಲೆ ಹೆಸರಲ್ಲೇ ಇದೆ, ದೃಷ್ಟಿ. ಶಿ ಈಸ್ ದ ಸೆಂಟರ್ ಪಿಲ್ಲರ್ ಆಫ್ ದ ಶೋ ಆ್ಯಂಡ್ ಶಿ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಅವ್ರ ಕಡೆಯಿಂದನೂ ತುಂಬ ಎಫರ್ಟ್ಸ್ ಹಾಕ್ತಿದ್ದಾರೆ. ಇನ್ಫ್ಯಾಕ್ಟ್ ಶಿ ಈಸ್ ಈವನ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಕ್ಲಾಸಸ್. ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಡಾನ್ಸ್ ಕ್ಲಾಸಸ್ ಹೋಗ್ತಿದ್ದಾರೆ. ಶೋ ಸ್ಟಾರ್ಟ್ ಆಗಿದೆ, ಸುಮಾರು ಜನ ನಂಗೆ ಸಿಕ್ಬಿಟ್ಟಿದೆ ಶೋ ಅಂತ ಆರಾಮಾಗಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೊಲಾಬ್ ಮಾಡಿಕೊಂಡು. ಬಟ್ ಇವ್ರ ಪಾಪ ಅವ್ರ ಇನ್ಸ್ಟಾಗ್ರಾಮ್ನು ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸ್ಬೇಕು ಸೊಸೈಟಿಗೆ ಅಂತ. ದಟ್ಸ್ ದ ಕೈಂಡ್ ಆಫ್ ಡೆಡಿಕೇಶನ್ ಶಿ ಈಸ್ ಗಿವಿಂಗ್. ನಾನು ಯಾವ ಫೀಮೇಲ್ ಆರ್ಟಿಸ್ಟಲ್ಲೂ ಇದನ್ನ ನೋಡಿಲ್ಲ ನಾನು. ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು. ಬಟ್ ಶಿ ಈಸ್ ಡಿಲೀಟೆಡ್ ಆಲ್ ಅವರ್ ಅಕೌಂಟ್. ಆ್ಯಂಡ್ ಬರೀ ಈ ಒಂದು ಲುಕ್ಕಲ್ಲಿ ಜನ ನಾನು ನೋಡಬೇಕು, ನನ್ನ ಆಕ್ಸೆಪ್ಟ್ ಮಾಡಬೇಕು ಅಂತ. ಅಷ್ಟು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಕಂಪೇರ್ ಮಾಡೋಕ್ಕಲ್ಲ, ಎಲ್ಲರದ್ದು ಒಂದೊಂದು ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಥರ ಒಂದು ರೋಲ್ ಪ್ಲೇ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪುಟ. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಶಿ ಈಸ್ ಗೋನ್ ಟು ಬಿ ಎ ಸ್ಟಾರ್. ಒಂದು 6 ತಿಂಗಳು ಹೋಗಲಿ, ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ.